ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಫ್ರೆಂಡ್ಸ್, ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನನ್ನ ಮಗಂದು ನಾಮಕರಣ ಫಂಕ್ಷನ್ನು. ಸೊ ಬೆಳಗ್ಗೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ಸೊ ಅದನ್ನೆಲ್ಲನೂ ನಿಮಗೆ ಶೇರ್ ಮಾಡಿದ್ದೀನಿ. ಯಾರಾದರೂ ವಿಡಿಯೋನ ಮಿಸ್ ಆಗಿದ್ದರೆ ದಯವಿಟ್ಟು ಚಾನಲಲ್ಲಿ ಹೋಗಿ ನೋಡಿ. ಆ್ಯಂಡ್ ಅದ್ರ ಕಂಟಿನ್ಯೂಯೇಷನ್ ಇದು. ನಮ್ಮ ಕೆಳಗಡೆ ಪಾರ್ಕಿಂಗ್ ಮನೆ ಹತ್ರ ಅಲ್ಲಿ ಡೆಕೋರೇಷನ್ ಮಾಡಿದ್ನಲ್ವಾ, ಸೊ ಅಲ್ಲಿ ತೊಟ್ಲಲ್ಲಿ ಹಾಕಿಸ್ಬಿಟ್ಟು ಮಗುನ ತೂಗ್ತಾ ಇದ್ವಿ. ಅವ್ನು ಸ್ವಲ್ಪ ಇರಿಟೇಷನ್ ಫೀಲ್ ಆಗ್ತಾ ಇದ್ದ, ಯಾಕಂದರೆ ನಿದ್ದೆ ಮಾಡಿರಲಿಲ್ಲ ಕರೆಕ್ಟಾಗಿ, ಅದಕ್ಕೋಸ್ಕರ. ಬಟ್ ಫೋಟೋಸ್ ಎಲ್ಲನೂ ತಗೋಬೇಕು ಹಾಗೆ ಅಂತ ಹಂಗೆ ಸ್ವಲ್ಪ ನಗ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಎಲ್ಲರಂತೂ ತುಂಬ ಖುಷಿ ಆಗ್ತಾಯಿದ್ರು, ಯಾಕಂದರೆ ನಮ್ಮ ಮನೆ ಫ್ಯಾಮಿಲಿನಲ್ಲಿ ಈ ಥರ ಒಂದು ಫಂಕ್ಷನ್ನು ಇದೇ ಫಸ್ಟ್ ಟೈಮು. ನೆಕ್ಸ್ಟ್ ಯಾರೂ ಮಕ್ಕಳು ಆನ್ ದಿ ವೇ ಇಲ್ದಿರೋದ್ರಿಂದ ಇದೇ ಲಾಸ್ಟ್ ಅಂತಲೂ ಹೇಳ್ಬೋದು, ಈ ಥರ ಒಂದು ಅಕೇಶನ್ನು. ಸೊ ಅದಕ್ಕೆ ಫೋಟೋಗ್ರಾಫರ್ ಸ್ವಲ್ಪ ಚೆನ್ನಾಗಿ ಫೋಟೋಸ್ ಬರಲಿ ಅಂತ ನನ್ನ ಮತ್ತು ನಮ್ಮ ಯಜಮಾನ್ರನ್ನ ಮಾತಾಡಿಸಿ ಸ್ವಲ್ಪ ಮಗುನ ನಗಿಸಿ ಅಂತ ಹೇಳ್ತಾಯಿದ್ರು. ಸೊ ನಾವು ಆದಷ್ಟು ಇಬ್ಬರೂ ತುಂಬ ಟ್ರೈ ಮಾಡ್ತಾಯಿದ್ವಿ. ಅವನಂತೂ ಹೊಸದಾಗಿ ಅನ್ನಿಸ್ತಾ ಇದೆ, ಅವನಿಗೆ ಫೀಲಿಂಗೇ ಒಂಥರ ಇದೆ. ಅದಕ್ಕೆ ನೋಡಿ ಹೇಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ. ನನ್ನಂತೂ ಸ್ಮೈಲ್ ಮಾತ್ರ ಕೊಡ್ತಾ ಇಲ್ಲ, ಆದರೂ ಟ್ರೈ ಮಾಡಿ ಒಂದಷ್ಟು ಫೋಟೋಸ್ನಂತೂ ತಗೊಂಡ್ವಿ. ಅದಕ್ಕೂ ಮುಂಚೆ ನಾವು ಅವನ್ನ ತೊಟ್ಲಲ್ಲಿ ಹಾಕೋದಕ್ಕೂ ಮುಂಚೆ ನಮ್ಮದೆಲ್ಲನೂ ಫೋಟೋ ಸೆಕ್ಷನ್ಸ್ ಇತ್ತು. ಅಂದರೆ ಜೋಡಿಯಾಗಿ ಮತ್ತು ಸಿಂಗಲ್ಲಾಗಿ ಎಲ್ಲ ಫೋಟೋ ಸೆಕ್ಷನ್ಸ್ ಇತ್ತು. ಸೊ ಇಲ್ಲೆಲ್ಲ ಕುತ್ಕೊಂಡು ಅಮ್ಮ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲರೂ ಕುತ್ಕೊಂಡು ಬಂದವ್ರಿಗೆ ಕುಂಕುಮ ಕೊಡೋದು ಇದೆಲ್ಲ ಮಾಡ್ತಾಯಿದ್ರು. ಸೊ ನಾನು ಫಂಕ್ಷನ್ ಬ್ಯುಸಿನಲ್ಲಿ ಇರಬೇಕಾಗಿದ್ದರಿಂದ ನಾನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಸೊ ಆಲ್ಬಮ್ ಬಂದರೆ ಅದನ್ನು ತಪ್ಪದೆ ಶೇರ್ ಮಾಡ್ತೀನಿ. ಈಗ ಆಲ್ಬಮ್ ಸಮ್ ಆಫ್ ದಿ ರೀಸನ್ಸಿಂದ ಲೇಟ್ ಆಗ್ತಾಯಿದೆ ಬರೋದು. ಸೊ ನನಗೆ ಸಿಕ್ಕಿರೋ ಇಮೇಜಸ್ ಮೂಲಕ ಮತ್ತು ವೀಡಿಯೋಸ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದು ತೊಟ್ಲಲ್ಲಿ ತೆಗೆದಿರೋದು. ನಮ್ಮ ಚಿಕ್ಕ ಮಗನ ಆದಮೇಲೆ ಮಕ್ಕಳೆಲ್ಲನೂ ಇದ್ದರು. ನಮ್ಮ ಚಿನ್ನು ಮತ್ತು ನಮ್ಮ ಅತ್ತಿಗೆ ಮಗಳು, ನನ್ನ ಮೈದನ ಮಗಳು, ಇವರೆಲ್ಲರೂ ಸಪ್ರೇಟ್ ತೊಟ್ಲಲ್ಲಿ ಕುತ್ಕೊಂಡು ಅವ್ರದ್ದೇ ಆದ ಒಂದು ಖುಷಿಯಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ರು. ಸೊ ಇವರೆಲ್ಲ ಚಿಕ್ಕ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇದು ಬಂದು ನಮ್ಮ ಫ್ಯಾಮ್ಲಿ ಫೋಟೋ. ಅವನು ಇರಿಟೇಷನಿಂದ ಅವ್ನ ಪಾಪ ಯಾವುದಕ್ಕೂ ಕರೆಕ್ಟಾಗಿ ಇದು ಮಾಡ್ತಿರ್ಲಿಲ್ಲ. ಇದು ನಮ್ಮ ದೊಡ್ಡತ್ತೆ ಅವ್ರದ್ದು. ಅದೇ ಹೇಳಿದ್ನಲ್ವ, ಫೋಟೋಸ್ ಎಲ್ಲ ತಗೊಂಡ್ವಿ ಅಂತ. ಇದು ಅಮ್ಮ ಜೊತೆ ಮತ್ತು ಇವರು ನಮ್ಮ ಯಜಮಾನ್ರ ಜೊತೆ ನಮ್ಮ ಮೂವರು ಮೈದ್ರು. ಇದು ನಮ್ಮ ಅತ್ತಿಗೆ ಮತ್ತು ಅಮ್ಮ ಜೊತೆ. ಇದು ನಮ್ಮ ಫ್ರೆಂಡ್ ಅಂತಲೇ ಹೇಳ್ಬೋದು, ನಮ್ಮ ಕಲಾ ಅಕ್ಕ. ಸೊ ಇದು ನನ್ನ ಕ್ಲಾಸ್ಮೇಟ್ ಮತ್ತು ಇವ್ರು ನನ್ನ ಡಿಗ್ರಿ ಕ್ಲಾಸ್ಮೇಟ್ ಫ್ಯಾಮಿಲಿ. ನನಗಂತೂ ತುಂಬ ಖುಷಿ ಆಯಿತು ಎಲ್ಲರೂ ಬಂದಿರೋದು. ಮತ್ತು ಇವರೆಲ್ಲ ನಮ್ಮ ಅತ್ತೆ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲನೂ ಬಂದಿದ್ದರು. ನನಗೆ ಇನ್ನೂ ತುಂಬ ಫೋಟೋಸೇ ಸಿಗಲಿಲ್ಲ ಫ್ರೆಂಡ್ಸ್ ಶೇರ್ ಮಾಡೋದಕ್ಕೆ. ಸೊ ಆಲ್ಬಮ್ ಬಂದರೆ ಖಂಡಿತ ಒಂದು ಶಾರ್ಟ್ ಆದರೂ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಅದೆಲ್ಲ ಆದಮೇಲೆ ಜೋಡಿಯಾಗಿ ಫೋಟೋಸ್ನ ತಗೊಂಡ್ವಿ ಎಲ್ಲರೂ. ನನಗಂತೂ ಈ ಫೋಟೋಸ್ ತುಂಬ ಇಷ್ಟ ಆಯಿತು, ಯಾಕಂದರೆ ಒಂಥರ ಮೆಮೊರೇಬಲ್ ಆಗಿರುತ್ತಲ್ವ. ಸೊ ನಮ್ಮ ಅಣ್ಣ ಬಂದಿರಲಿಲ್ಲ, ಅದಕ್ಕೆ ಅತ್ತಿಗೆ ಸಿಂಗಲಾಗಿ ತಗೊಂಡ್ರು. ಆಮೇಲೆ ಮಕ್ಕಳೆಲ್ಲನೂ ಫೋಟೋಸ್ ಇಡ್ಸ್ಕೊಂಡ್ರು. ಇದು ಬಂದು ಹೂವದ್ರಲ್ಲಿ ಆಟ ಆಡಿಸ್ಕೊಂಡು ತೆಗೆದ್ವಿ ಒಂದಷ್ಟು ಪೋಸಸ್ನ ಮಗುದು. ಸಿಂಗಲ್ ಆಗಿ ಎಲ್ಲನೂ ತಗೊಂಡ್ವಿ. ನಮ್ಮದಂತೂ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಅನ್ನಿಸ್ತಾ ಇದೆ. ಬಟ್ ಆಲ್ಬಮ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ಮಕ್ಕಳ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಬಾಯ್.